ಅವಶ್ಯಕತೆ ಇಲ್ಲದೇ ಇರುವಂತದ್ದು ಒಂದು ಲಾಠಿ ಚಾರ್ಜ್, ಒಂದು ಅಮಾಯಕರು ದಾರಿಯಲ್ಲಿ ಏನು ಗಲ್ಲಿಯಲ್ಲಿ ಅಂಗಡಿಯಲ್ಲಿ ನಿಂತವರು ಬೇಕರಿಯಲ್ಲಿ ನಿಂತವರಿಗೆಲ್ಲ ಹೊಡೆದ್ರಿ. ಈ ಶಾಸಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಪೊಲೀಸ್ ಸೂಪರಿಂಟೆಂಡೆಂಟ್ 3 ಜನರದ್ದು ವೈಫಲ್ಯ ಇದೆ. ರೈತರ ಮೇಲೆ ಇದೊಂದು ದೌರ್ಜನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ MLA ಅವರು ರಿಯಾಕ್ಟ್ ಮಾಡ್ತಾರೆ, ನೀವೆಲ್ಲ ರಣಹದ್ದುಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ರಾಜಕೀಯ ಇವ್ರ ತರ ಈ ರಣಹದ್ದುಗಳಿದ್ದಂಗೆ ಎಲ್ಲಿ ಹಣ ಬೀಳ್ತದೋ, ಎಲ್ಲಿ ಸಾವಾಗ್ತದೋ ಅಲ್ಲಿ ಇವ್ರು ಪ್ರತಿಭಟನೆ ಮಾಡಕ್ ರೆಡಿ ಇರ್ತಾರೆ. ಹಾಗಾದ್ರೆ ಅವರು ಹೆಣನ ಆಂಬುಲೆನ್ಸ್ ಬಿಟ್ಟು ಅದನ್ನ ಪಿಕಪ್ ಅಲ್ಲಿ ಕಳಿಸೋದ್ಕೊಳ್ಳೆ ನಾವು ಸುಮ್ಮನೆ ಆಗ್ಬಿಡ್ಬೇಕಿತ್ತ? ಯಾಕೆ ಕಳಿಸ್ತಾರ ಅವರು? ಆಡಳಿತದ ವೈಫಲ್ಯವನ್ನ ವಿರೋಧ ಪಕ್ಷಗಳ ಮೇಲೆ ತಟ್ಟಬೇಡಿ. ಮೊನ್ನೆ ವಿಚಾರದಲ್ಲಿ ನೀವು ರಾಜಕೀಯ ಮಾಡಲಿಲ್ವಾ? ನಾನು ಕೇಳ್ತೇನೆ, ಇವರು ಇದುವರೆಗಿನ 10 ನಮ್ಮ ಪ್ರತಿಭಟನೆ ಇವರು ಕೂತಿದ್ರು. ಬಾಳೆಹೊನ್ನೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಕ್ಟೋಬರ್ 24ಕ್ಕೆ ಬರ್ತಾರೆ, ಇವರು ಕೂತಿದ್ದಾರೆ ಸ್ಟ್ರೈಕಿಗೆ. ಇವರು ಬೆಳಗಿನ ಸಂಜೆವರೆಗೆ ಕೂತ್ರಲ್ಲ, ಇವರೇ ಕೂತ್ರು. ಅದು ಪ್ರತಿಭಟನೆ ಮಾಡಬಾರದು ಅಂತ ಇವರಿಗೆ ಯಾಕೆ ಗೊತ್ತಾಗಿಲ್ಲ ಅವತ್ತು? ಅದು ಯಾರ ವಿರುದ್ಧ ಇವರು ರಾಜಕೀಯ? DK ಶಿವಕುಮಾರ್ ವಿರುದ್ಧ ಅಥವಾ ಸಿದ್ದರಾಮಯ್ಯ ವಿರುದ್ಧ? ಯಾರ ವಿರುದ್ಧ? ನಾನೇ 20 ಲಕ್ಷ ಕೊಡ್ಸಿದ್ದೀನಿ ಅಂತ ಹೇಳಿ ಸುಳ್ಳದು. ಆನೆಗಳು ಬಂದು ಒಬ್ಬನ ಜೂನ ತೆಗೆದು 20 ಲಕ್ಷ ಕೊಟ್ಕೊಂಡು ಜೂ ವಾಪಸ್ ಬಂದ್ಬಿಡುತ್ತಾ? ಫಾರೆಸ್ಟ್ ಮಿನಿಸ್ಟರ್ ಈಶ್ವರ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಬರ್ತಿದ್ದೀರಾ, ಜನರ ಇಲ್ಲ ರೈತರ ಸಮಸ್ಯೆ ಬಗೆಹರಿಸಲಿಕ್ಕೆ ಬರ್ತಾರಾ ಅಂತೇಳಿ. ಇದು ವಿರೋಧ ಪಕ್ಷಗಳ ಕುಮ್ಮಕ್ಕಿನಿಂದ ಆಗಿದ್ದಲ್ಲ, ಆಡಳಿತದ ವೈಫಲ್ಯದಿಂದ ಈ ಥರ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೂ ಈ ಥರದ ಒಂದು ಘಟನೆ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಆಗಿರಲಿಲ್ಲ. ಅದು ರೈತರ ಮೇಲೆ ದಬ್ಬಾಳಿಕೆ, ರೈತರ ಮೇಲೆ ಲಾಠಿ ಚಾರ್ಜು 1983ರಲ್ಲಿ ಆಗಿತ್ತು ಅಂತ ಕೇಳಿದ್ದೇನೆ. ಅದಾದಮೇಲೆ ಈ ಥರದ ಒಂದು ದಬ್ಬಾಳಿಕೆ, ಈ ಥರದ ಒಂದು ಲಾಠಿ ಚಾರ್ಜು, ಅವಶ್ಯಕತೆ ಇಲ್ಲದೇ ಇರುವಂಥದ್ದು ಒಂದು ಲಾಠಿ ಚಾರ್ಜು, ಅವಶ್ಯಕತೆ ಇಲ್ಲದೇ ಇರುವಂಥ ಒಂದು ಟೆನ್ಷನ್ ಕ್ರಿಯೇಟ್ ಆಗಿದೆ ಶೃಂಗೇರಿ ಕ್ಷೇತ್ರದಲ್ಲಿ. DC ಇದ್ರು, SP ಇದ್ರು, ಇಲ್ಲ ಲಾಠಿ ಚಾರ್ಜೇ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದರು. ನಾನು ಈಗ ಪಬ್ಲಿಕ್ ಇಂಪ್ಯಾಕ್ಟಲ್ಲಿ ನೋಡ್ತಾ ಇದ್ದೆ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಆಡಳಿತ ಏನು ಪೊಲೀಸ್ ಇಲಾಖೆಯನ್ನು ಹೊಂದಿರೋ ಸೂಪರಿಂಟೆಂಡೆಂಟ್ ಇಬ್ಬರು ನಿಮ್ಮ ಹತ್ರ ಅದಕ್ಕೆ ಆನ್ಸರ್ ಮಾಡಲಿಕ್ಕಾಗಿಲ್ಲ. ಅಲ್ಲಿ ನನ್ನ ದೃಷ್ಟಿನಲ್ಲಿ ಅಧಿಕಾರಿಗಳು ಯಾವಾಗಲೂ ನೆಪ ಮಾತ್ರ, ರಾಜನೇ ದರ್ಬಾರ್ ಮಾಡ್ತಿರುವಂಥದ್ದು. ಈ ಸ್ಥಳೀಯ ಶಾಸಕರು ಮತ್ತು ಕಾಂಗ್ರೆಸ್ ಸರ್ಕಾರದ ನಿರ್ದೇಶನದ ಮೇರೆಗೆ ನಡೆದಿದೆ. ಅದು ಅವ್ರನ್ನ ಬಿಟ್ಟು ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಅವರಿಬ್ಬರಿಗೂ ಇದನ್ನು ಆಡಳಿತದ ಫೇಲ್ಯೂರು. ಇಲ್ಲಿಯ ಲೋಕಲಲ್ಲಿ ಶಾಸಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಹಾಗೆ ಪೊಲೀಸ್ ಸೂಪರಿಂಟೆಂಡೆಂಟ್ 3 ಜನರದ್ದು ವೈಫಲ್ಯ ಇದೆ ಇದರಲ್ಲಿ. ಇವರಲ್ಲಿ ಪ್ರತಿಭಟನೆ ಮೂಲ ಉದ್ದೇಶ ಇದ್ದಿದ್ದು ನಮಗೆ ಒಂದು ನ್ಯಾಯ ಕೊಡಿ ಅನ್ನೋದೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸಂಪೂರ್ಣವಾಗಿ ಅದನ್ನು ಎಂಟೈರ್ ಸಮಸ್ಯೆಯನ್ನು ಇಗ್ನೋರ್ ಮಾಡಿ ಪೊಲೀಸಿನ ಒಂದು ದಬ್ಬಾಳಿಕೆ ಮುಖಾಂತರ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ರೈತರ ಮೇಲೆ ಇದೊಂದು ದೌರ್ಜನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ MLA ಅವರು ರಿಯಾಕ್ಟ್ ಮಾಡ್ತಾರೆ, ನೀವೆಲ್ಲ ರಣಹದ್ದುಗಳು ಅನ್ನುವಂಥದ್ದನ್ನ ಹೇಳ್ತಾರೆ. ಹೆಣ ಬೀಳೋದನ್ನೇ ಕಾಯ್ತಾ ಇರ್ತೀರಿ, ಸಾಯೋದನ್ನೇ ಕಾಯ್ತಾ ಇರ್ತೀರಿ, ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅನ್ನೋಂಥ. ಅವರು ರಣಹದ್ದುಗಳು ಅಥವಾ ಏನೇನೋ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಅವರ ಭಾಷೆಯಲ್ಲಿ ನಾನು ಉತ್ತರ ಕೊಡಲಿಕ್ಕೆ ಹೋಗಲ್ಲ. ರೈತರ ಸಮಸ್ಯೆ, ಸ್ಥಳೀಯ ಸಮಸ್ಯೆಗೆ ಸ್ಪಂದಿಸುವುದೇ ನಮ್ಮ ಒಂದು ವಿರೋಧ ಪಕ್ಷಗಳ ಕರ್ತವ್ಯ. ನಾವು ಒಬ್ಬ ಪ್ರತಿನಿಧಿಗಳಿದ್ದೀವಿ, ನಾವು ಗೆಲ್ಲದೇ ಇರ್ಬೋದು, ಅವರು ಗೆದ್ದಿರ್ಬೋದು, ಅಥವಾ BJP 100 ಓಟಲ್ಲಿ ಸೋತಿರ್ಬೋದು. ಅದಕ್ಕಾಗಿ ಅವರೇ ಎಲ್ಲದನ್ನು ಮಾಡಲಿಕ್ಕೆ 1,48,000 ಓಟ್ ಅವರಿಗೆ ಬಂದಿದ್ದರೆ ಹೌದಪ್ಪ ನಾವು ಏನೂ ಅಲ್ಲ ಅಂತ ಹೇಳ್ಬೋದಿತ್ತು. ನಮಗೊಂದು 20,000 ಓಟ್ ಹಾಕಿದ್ದಾರೆ, ಅವರಿಗೊಂದು 58,000 ಓಟ್ ಹಾಕಿದ್ದಾರೆ. ಹಾಗಿರುವಾಗ ನಾವು ಜನಗಳ ಭಾವನೆಗೆ ಸ್ಪಂದಿಸೋದು ವಿರೋಧ ಪಕ್ಷಗಳ ಕರ್ತವ್ಯ ಇದೆ. ಮತ್ತು ದೊಡ್ಡ ಸಮಸ್ಯೆಗೆ ನಾವು ಸ್ಪಂದಿಸದೇ ಇದ್ದರೆ ವಿರೋಧ ಪಕ್ಷಗಳಂತ ಏನಾಗತ್ತೆ? ಹಾಗಾದರೆ ಅವರು ಹೆಣನ ಆಂಬುಲೆನ್ಸ್ ಬಿಟ್ಟು ಅದನ್ನು ಪಿಕಪ್ಪಲ್ಲಿ ಕಳಿಸೋದ್ಕೊಳ್ಳೆ ನಾವು ಸುಮ್ಮನೆ ಆಗಿಬಿಡ್ಬೇಕಿತ್ತ? ಯಾಕೆ ಕಳಿಸ್ತಾರೆ ಅವರು? ಅವರು ಒಂದು ಕೂತ್ಕೊಂಡು ನಮ್ಮನ್ನು ಮಾತಾಡಬೇಕಲ್ವ? ಎಲ್ಲರೂ ಅಲ್ಲಿ ಏನು ರೈತ ಪ್ರತಿನಿಧಿಗಳನ್ನು ಮಾತಾಡಿಸಿ ನೀವು ಮಾತಾಡುವ ನಿಮ್ಮ ಒಂದು ಆಡಳಿತದ ವೈಫಲ್ಯವನ್ನು ವಿರೋಧ ಪಕ್ಷಗಳ ಮೇಲೆ ತಟ್ಟಬೇಡಿ. ನೀವು ವೈಫಲ್ಯ ಅನ್ನೋದಕ್ಕೆ ನಿಮಗೆ 4:15ವರೆಗೆ ನೀವು ಇಲ್ಲ ಅಲ್ಲಿ ಸ್ಥಳದಲ್ಲಿ ಏನಾದರೂ ನೀವು ಸರಿಯಾದ ರೀತಿ ಅದನ್ನು ಹ್ಯಾಂಡಲ್ ಮಾಡಿದರೆ ಇಲ್ಲಿ ಲಾಠಿ ಚಾರ್ಜ್ ಅವಶ್ಯಕತೆ ಇರಲಿಲ್ಲ. ಒಂದು ಅಮಾಯಕರು ದಾರಿಯಲ್ಲಿ ಏನು ಗಲ್ಲಿಯಲ್ಲಿ ಅಂಗಡಿಯಲ್ಲಿ ನಿಂತವರು ಬೇಕರಿಯಲ್ಲಿ ನಿಂತವ್ರಿಗೆಲ್ಲ ಹೊಡೆದ್ರಿ ನೀವು. ಅದು 3 ಜನ, ಇಬ್ಬರು ಅಧಿಕಾರಿಗಳು, ಒಬ್ಬ ಶಾಸಕರು ನಿಂತು ಹೊಡೆಸೋದು ಅಂದರೆ ಇದು ಅವ್ರಿಗೆ ಅಂದರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ಯಾಕೆ ಇನ್ನು 2 ವರ್ಷ ಎಲೆಕ್ಷನ್ ಎಲ್ಲರೂ ಮರೆತು ಬಿಡ್ತಾರೆ, ಆವಾಗ ಹಣದಲ್ಲೇ ಎಲೆಕ್ಷನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಹೇಗೆ ನೀವು? ಇನ್ನು ಮೊನ್ನೆ ವಿಚಾರದಲ್ಲಿ ನೀವು ರಾಜಕೀಯ ಮಾಡಲಿಲ್ವಾ? ನಾವು ರಾಜಕೀಯ ಅನ್ನುವಂಥ ಯಾವುದೇ ಒಂದು ಇದನ್ನು ನಾವು ತಗೊಳ್ಳಿಲ್ಲ. ವಿಶೇಷ ಅಂತ ಹೇಳಿದ್ರೆ ನಾವು ರಾಜಕೀಯವಾಗಿ ನಮ್ಮ ಕಾರ್ಯಕರ್ತರ ಸಹಿತ ನಾವು ಅಲ್ಲಿ ಕರ್ಕೊಂಡು ಹೋಗಿಲ್ಲ. ನಾವೇನು ಮಾಡೋದು, ರೈತ ಸಂಘದ ಹೋರಾಟ,
ಅದು ಮಹಿಳೆಗೆ ನ್ಯಾಯ ಸಿಗಬೇಕು. ಒಂದು ದೃಷ್ಟಿಯಲ್ಲಿ ನಾವು ಬಂದಿದ್ದೀವಿ ಬಿಟ್ಟರೆ ನಮ್ಮ ಕಾರ್ಯಕರ್ತರ ಮೇಲೆ ಅಥವಾ ನಮ್ಮ ಕಾರ್ಯಕರ್ತರನ್ನ ಪ್ರಚೋದನೆ ಯಾವುದೂ ಮಾಡಿಲ್ಲ. ನೀವು ನೋಡಿ ಅಲ್ಲಿ ವಿಡಿಯೋದಲ್ಲಿ ನೋಡಿ, ನಾನಾಗಲಿ ಅಥವಾ BJPಯ ಜೀವರಾಜ್ ಅವರಾಗಲಿ, ನಾನು ಯಾರನ್ನೂ ಸಮರ್ಥನೆ ಮಾಡೋದಲ್ಲ. BJPಯ ಕಾರ್ಯಕರ್ತರು ಅಲ್ಲಿ ಯಾವುದೇ ರೀತಿಯ ಒಂದು ಈ ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ. ದಳದವರಂತೂ ಇಲ್ಲವೇ ಇಲ್ಲ. ನನ್ನ ಕಾರ್ನಲ್ಲಿ ನಾನು ಇಬ್ಬರೇ ಹೋಗಿರೋದು, ಮತ್ತು ಅವರು ಹಾಗೇ ಬಂದಿರೋದು. ಯಾರೂ ನಮ್ಮ ರಾಜಕೀಯ ಮಾಡಲಿಲ್ಲ. ಇವರ ರಣಹದ್ದುಗಳು ಅನ್ನುವಂಥ ಹೆಸರು, ಅದನ್ನು ಅವರು ವಾಪಸ್ ತೊಗೊಳ್ಬೇಕು. ಅದನ್ನು ಖಂಡಿತ ಅವರೊಬ್ಬ ಏನು ಹಿರಿಯ ರಾಜಕಾರಣಿಯವರು, ಜಿಲ್ಲಾ ಪಂಚಾಯತಿಯಿಂದ ಬಂದವರು, ಆ ಥರ ಎಲ್ಲ ಮಾತಾಡುವಂಥದ್ದು ಯಾಕೆ ಅವ್ರು ತಾಳ್ಮೆ ಕಳ್ಕೊಂಡ್ರು ಅಂತ ಗೊತ್ತಿಲ್ಲ. ನಾನೇ 20 ಲಕ್ಷ ಕೊಡಿಸಿದ್ದೀನಿ ಅಂತೇಳಿ ಸುಳ್ಳದು. ನೀವು 20 ಲಕ್ಷ ಯಾರ್ದು ಮುಖಾಂತರ ಅಲ್ಲ, ಅದು ಒಂದು ಫಾರೆಸ್ಟ್ ಇಲಾಖೆಯಿಂದ 15 ಇದ್ದಿದ್ದು 20 ಆಯಿತು. ಆದರೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾಕೆ ನೀವು ಅರಣ್ಯದ ಒಬ್ಬ ಗಾರ್ಡ್ಸ್ ಹತ್ರ ಅಥವಾ ಒಂದು ಟೆಂಪ್ರರಿ ಲೇಬರ್ಸ್ ಹತ್ರನ 50 ಲಕ್ಷ, ಯಾಕೆ ಒಬ್ಬ ರೈತ ಸತ್ರ ದುಡ್ಡಿಲ್ಲ? ಅದನ್ನು ನೀವು ಮಾಡಿಸಿ, ಅದನ್ನು ಬಾಯಿ ಬಿಡಿಯಪ್ಪ. ಯಾಕೆ ಅದು ಇದು ಯಾಕೆ ಬೇಕು? ನಿಮ್ಮ ಪ್ರಯತ್ನ ಪಡಿ. ಯಾಕಂದರೆ ಎಲ್ಲದಕ್ಕೂ ನಿಮಗೆ ಬೇಕಾದ ಪ್ರಚಾರಕ್ಕೆ ಎಲ್ಲದಕ್ಕೂ ದುಡ್ಡಿದೆ. ರೈತ ಸತ್ರ ದುಡ್ಡಿಲ್ವಾ? ರೈತನಿಗೆ ಅವನ ಹೆಂಡತಿ ಮಕ್ಕಳಿಗೆ ಇದು ಈಗಾಗಲೇ ರೈತರ ಏನು ಮಲೆನಾಡಿನಲ್ಲಿ ರೈತರೇ ಸಿಗದೇ ಇರೋ ಪರಿಸ್ಥಿತಿ ಇದೆ. ಆದ್ದರಿಂದ ನೀವು 20 ಲಕ್ಷ ಕೊಡಿಸುವಂಥದ್ದು ಅದು ನಮಗೇನು ಏನೂ ಆಗೇ ಇಲ್ಲ. ನಿಮ್ಮ ಅರಣ್ಯ ಈಗ ಆನೆಗಳು ಬಂದು ಒಬ್ಬನ ಜೂನ ತೆಗೆದು 20 ಲಕ್ಷ ಕೊಟ್ಕೊಳ್ಳಿ, ಜೂ ವಾಪಸ್ ಬಂದುಬಿಡುತ್ತಾ? ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಅಂತ ಇವರು ರಾಜಕೀಯ ಅಂತ ಹೇಳ್ತಾರಲ್ಲ. ನಾನು ಕೇಳ್ತೇನೆ, ಇವರು ಇದುವರೆಗಿನ 10 ನಮ್ಮ ಪ್ರತಿಭಟನೆಯಲ್ಲಿ ಇವರು ಕೂತಿದ್ರು. ಬಾಳೆಹೊನ್ನೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಕ್ಟೋಬರ್ 24ಕ್ಕೆ ಬರ್ತಾರೆ, ಇವರು ಕೂತಿದ್ದಾರೆ ಸ್ಟ್ರೈಕಿಗೆ. ಇವರು ಬೆಳಗಿನ ಸಂಜೆವರೆಗೆ ಕೂತ್ರಲ್ಲ. ಇವ್ರು ಯಾಕೆ ಕೂತ್ರು? ಅದು ಪ್ರತಿಭಟನೆ ಮಾಡಬಾರ್ದು ಅಂತ ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ? ಯಾಕೆ ಗೊತ್ತಾಗಿಲ್ಲ ಅವರಿಗೆ? ಕೆರೆಕಟ್ಟೆಯಲ್ಲಿ ಇವ್ರು ಕೂತ್ರ, ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ? ಅದು ಯಾರ ವಿರುದ್ಧ? ಇವರು ರಾಜಕೀಯ ಏನು DK ಶಿವಕುಮಾರ್ ವಿರುದ್ಧನ ಅಥವಾ ಸಿದ್ದರಾಮಯ್ಯ ವಿರುದ್ಧನ? ಯಾರು ವಿರುದ್ಧ? ಅಲ್ಲ, ನಾನು ಹೇಳೋದು ಅವರು ಕೂತಾಗ ಅದಕ್ಕೂ ರಾಜಕೀಯ ಆಗಲ್ಲ. ನಾವು ಕೂತ್ರೆ ರಾಜಕೀಯ ಆಗತ್ತಾ? ಅವ್ರು ಕೂತಾಗ ಅದು ಪ್ರಚಾರಕ್ಕೆ, ಏನಂದರೆ ನಾನು ಒಬ್ಬ ನಿಮ್ಮ ಜೊತೆಲಿ ಕೂತಿದ್ದೀನಿ ಅಂತ. ಅವ್ರು ಕೂತು ಸಂಜೆವರೆಗೆ ಕೂತು ಎದ್ದು ಹೋಗಿ ಮಾಡಿದ್ದಿಷ್ಟೇ 20 ಲಕ್ಷನೇ. ಆದರೆ ನಾನು ಅವ್ರಿಗೆ ಹೇಳ್ತೇನೆ, ನೀವು ಸಮಾಧಾನ ಮಾಡಲಿಕ್ಕಾದ್ರೆ ಕೂರ್ಬೋದಿತ್ತಲ್ಲ ಬೆಳಗ್ಗೆ ಬಂದು. ಓಕೆ ಸರ್, ಈಗ ನಾಳೆ ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಇಲ್ಲಿವರೆಗೆ ಏನು ಸಮಸ್ಯೆಗಳು ಆಗ್ತಾಯಿತ್ತು ಅದಕ್ಕೊಂದು ಶಾಶ್ವತ ಪರಿಹಾರ ಅಟ್ಲೀಸ್ಟ್ ನಾಳೆ ಆದರೂ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಿಮಗಿದೆಯಾ? ಅಲ್ಲ, ನಾಳೆ ಅವ್ರು ನಾನು ಕೇಳ್ತಿರೋದು, ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಬರ್ತಿದ್ದೀರಾ, ಸಮಸ್ಯೆ ಬಗೆಹರಿಸ್ಲಿಕ್ಕೆ ಬರ್ತೀರಾ? ಇಲ್ಲ ರೈತರ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಬರ್ತೀರಾ ಅಂತೇಳಿ ನೀವು ಕ್ಲಾರಿಟಿ ಇಲ್ಲ. ನನಗೆ ಕ್ಲಾರಿಟಿ ಇಲ್ಲ. ಯಾಕಂದರೆ ನನ್ನೇನು ಅದ್ರ ಬಗ್ಗೆ ವಿಚಾರ ವಿನಿಮಯ ಮಾಡಲಿಕ್ಕೆ ಅವರು ಹೆಚ್ಚಿನ ಕಾಂಗ್ರೆಸ್ಸಿನವ್ರನ್ನೇ ಕರ್ಕೊಂಬಂದಿರೋದು. ಅವರು ನಾಳೆನ ಪ್ರಚಾರ ಸಭೆಯೂ ಆಗೇ ಇರ್ಬೋದು, ಅಥವಾ ವಿಚಾರ ಮಂಥನಗಳನ್ನು ಬೇರೆ ರೀತಿ. ಈಗ ನಮಗೆ ಇಲ್ಲಿಯ ಹಲವಾರು ರಾಷ್ಟ್ರೀಯ ಏನು ಮಲೆನಾಡಿನ ಬಗ್ಗೆ ತಿಳ್ಕೊಂಡ ವಿಚಾರವಾದಿಗಳಿದ್ದಾರೆ, ರಾಜ್ಯ ಮತ್ತು ರಾಷ್ಟ್ರೀಯ ಪಕ್ಷದ ನಾಯಕರುಗಳಿದ್ದಾರೆ. ಅವ್ರನ್ನ ಕೂತ್ಕೊಂಡು ವಿಚಾರ ವಿನಿಮಯ ಮಾಡಿ. ನಾವೇನು ನಮ್ಮದನ್ನೇ ವಾದ ಮಾಡಬೇಕು ಅಂತ ಇಲ್ಲ. ಇಲ್ಲಿರುವಂಥ ಸಮಸ್ಯೆನೇ ವ್ಯತ್ಯಾಡ್ತಾ ಇದ್ದೇವೆ ನಾವು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.